श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। श्री ज्ञानेश्वरी अध्याय 15 पुरुषोत्तम योग ಸಂಪುಟ 121 ಶ್ಲೋಕ ಶರೀರಂ ಯದವಾಪ್ನೋತಿ ಯಚ್ಚಾಪಿಕ್ರಾಮತೀಶ್ವರಃ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾ ನಿವಾಶಯಾತ್। ಜೀವರೂಪಿ ಈಶ್ವರನು ಹೊಸ ಶರೀರ ಪಡೆದುಕೊಳ್ಳುವನು ಹಾಗೂ ಶರೀರ ಬಿಡುವಾಗ ಅವನು ಗಂಧಾಶ್ರಯಾದಿಗಳಿಂದ ಅಂದರೆ ಪುಷ್ಪಾದಿಗಳಿಂದ ವಾಯು ವಾಸನೆಯನ್ನು ತೆಗೆದುಕೊಂಡು ಹೋಗುವಂತೆ ಅವನು ಇಂದ್ರಿಯಗಳನ್ನು ತೆಗೆದುಕೊಂಡು ಹೋಗುವನು। ಪರಿಕರ್ತ ಭೋಕ್ತ ಐಸೆ ಹೇ ಜೀವಾಚೆ ತೈಚೆ ದಿಸೆ ಜೈ ಶರೀರಿ ಕಾ ಪೈಸೆ ಏಕಾಧಿಯೇ। ಆದರೆ ಕರ್ತ ಭೋಕ್ತ ಎಂಬುದು ಜೀವನದು ಆಗಲೇ ತೋರುವುದು ಯಾವಾಗ್ಗೆ ಪ್ರವೇಶಿಸುವನೋ ಯಾವುದಾದರೊಂದು ಶರೀರದಲ್ಲಿ। ಜೀವನು ಯಾವಾಗ್ಗೆ ಯಾವುದಾದರೊಂದು ಶರೀರದಲ್ಲಿ ಪ್ರವೇಶಿಸುವನೋ ಜೀವನ ಕರ್ತೃತ್ವ ಭೋಕ್ತೃತ್ವಾದಿಗಳು ಕಂಡುಬರುವವು। ಜೈಸಾ ಆಥಿಲ ಆಣಿ ವಿಲಾಸಿಯ ತೈಚಿ ಓಳಖೋಯೇ ಧನಂಜಯ ಜೈ ರಾಜಸೇವ್ಯಾರ್ಥಾಯ ವಸ್ತಿಸಿಜೆ। ಐಶ್ವರ್ಯ ಸಂಪನ್ನ ಹಾಗೂ ವಿಲಾಸಿಯನ್ನು ಅರ್ಜುನ ಆಮೇಲೆ ಗುರುತಿಸಬಹುದವನನ್ನು ವಸತಿಗಾಗಿ ಬಂದಾಗ ಅವನು ರಾಜಧಾನಿಗೆ ಯಾವ ರೀತಿಯಾಗಿ ಒಬ್ಬ ದಾರಿಹೋಕನು ವಸತಿಗಾಗಿ ರಾಜಧಾನಿಗೆ ಬಂದಾಗ ಅರ್ಜುನ ಆವಾಗಲೇ ನಾವು ಅವನನ್ನು ಐಶ್ವರ್ಯ ಸಂಪನ್ನನೋ ಅಥವಾ ವಿಲಾಸಿಯೋ ಎಂಬುದನ್ನು ಗುರುತಿಸಬಹುದು। तैसा अहंकर्तृत्वाचा वाढू का विषयेंद्रियाचा घुमाडू हा जाणिजे तै निवाडू जय दाह पावे। ಅದರಂತೆ ಅಹಂಕರ್ತೃತ್ವದ ಆಧಿಕ್ಯವು ಅಥವಾ ವಿಷಯೇಂದ್ರಿಯಗಳ ಗದ್ದಲವು ಆವಾಗಲೇ ಕಾಣುವುದಿದು ಸ್ಪಷ್ಟವು ದೇಹ ಪಡೆದಾಗ। ಅದರಂತೆ ಅಹಂಕರ್ತೃತ್ವದ ಆಧಿಕ್ಯವು ಅಥವಾ ವಿಷಯೇಂದ್ರಿಯಗಳ ಗದ್ದಲವು ದೇಹ ಪಡೆದಾಗಲೇ ಕಂಡುಬರುವುದು। ಸದ್ಗುರುನಾಥ ಮಹಾರಾಜ್ ಕಿ ಜೈ। ಜೈ ಜೈ ರಘುವೀರ ಸಮರ್ಥ। ಶ್ರೀ पंढरीनाथ महाराज की जय। जय जय रघुवीर समर्थ।